ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ವಾಗತ ರಿಚಲ್ ಡ್ಯಾಡಿ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೆಗೆಟಿವ್ ಸ್ಟಾಕ್, ಮಿನಿಮಮ್ ಸ್ಟಾಕ್, ಅಲರ್ಟ್, ನೋ ಸ್ಟಾಕ್ ಅಲರ್ಟ್ ಹೆಂಗೆ ತೋರಿಸುತ್ತೆ, ಹೆಂಗೆ ಬ್ಲಿಂಕ್ ಆಗುತ್ತೆ, ಸೊ ನಿಮ್ಗೆ ಹೆಂಗೆ ಅಲರ್ಟ್ ಬರುತ್ತೆ ನೋಡೋಣ. ಓಕೆ, ಚಲೋ. ಸೊ ಇಲ್ಲಿ ಆಡ್ ಪ್ರಾಡಕ್ಟ್ಸ್ ಅಂತ ಇದೆ, ಆಡ್ ಪ್ರಾಡಕ್ಟ್ಸ್ ಅಂತ ಇದೆ ಎಲ್ಲ. ಇಲ್ಲಿ ನಾನಿಲ್ಲಿ ಆಡ್ ಪ್ರಾಡಕ್ಟ್ಸ್ಗೆ ಹೋಗಿ ಒಂದು ನ್ಯೂ ಎಂಟ್ರಿನ ಮಾಡ್ತಾ ಇದ್ದೀನಿ. ಸ್ಟಾರ್ ಪೆನ್ಸಿಲ್ಸ್. ಓಕೆ, ಜನರಲ್, 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 ಇಲ್ಲಿ ಮಿನಿಮಮ್ ಸ್ಟಾಕ್ ನಾನು 10 ಅಂತ ಕೊಟ್ಟಿದ್ದೀನಿ. ಓಪನಿಂಗ್ ಸ್ಟಾಕ್ ಒಂದು 25 ಅಂತ ಕೊಡ್ತೀನಿ. ಬಾರ್ಕೋಡ್ ಆಲ್ರೆಡಿ ಇದೆ. ಓಕೆ, ಸೆಟ್ ಮಾಡಿ ಸೇವ್ ಆಗಿದೆ. ಇಲ್ಲಿ ನೋಡಿ ವೀಕ್ಷಕರೇ, ಇದನ್ನ ನಾನು ಜಸ್ಟ್ ನಾವು ಅಪ್ಡೇಟ್ ಮಾಡಿರೋದು, ಸ್ಟಾರ್ ಪೆನ್ಸಿಲ್ ಅಂತ ಹೇಳಿ. ಇದ್ರಲ್ಲಿ ನೋಡಿ ನೀವು ಓಪನಿಂಗ್ ಸ್ಟಾಕ್ ಮತ್ತೆ ಮಿನಿಮಮ್ ಸ್ಟಾಕ್ ನಾನು ಏನ್ ಕೊಟ್ಟಿದ್ದೀನಿ ನೋಡಿ. ಮಿನಿಮಮ್ ಸ್ಟಾಕ್ ಬಂದು 10 ಕೊಟ್ಟಿದ್ದೀನಿ, ಓಪನಿಂಗ್ ಸ್ಟಾಕ್ ಬಂದು 25 ಕೊಟ್ಟಿದ್ದೀನಿ. ಓಕೆ, ನೋಡ್ಕೊಂಡ್ರಲ್ಲ ಇದನ್ನ. ಈಗ ಸೇಲ್ ಪಾಲ್ಸ್ಗೆ ಹೋಗಿ ಅದೇನ ಸೇಮ್ ಸ್ಟಾರ್ ಪೆನ್ಸಿಲ್ನ ಅಲ್ಲಿ 25 ಕ್ವಾಂಟಿಟಿ ಇದೆ, 10 ಮಿನಿಮಲ್ ಇದೆ. ಓಕೆ, ನಾನೀಗ ಒಂದು 15 ಪ್ಯಾಕೆಟ್ ತಗೊಂತೀನಿ. 16 ತಗೊಳ್ಳೋಣ ಈಗ ನೋಡಿ. ಓಕೆ, ನಾನು ಕ್ವಿಕ್ ಪೇ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಕ್ವಿಕ್ ಪೇ ಮಾಡೋಕ್ಕೂ ಮುಂಚೆ ಇದೇನು ತೋರಿಸ್ತಾ ಇದೆ ಅಂದರೆ, ನಿಮ್ಮಲ್ಲಿ are you confirmed to proceed, minimum stock limited crossed, product name star pencil having barcode 1335. ಇಲ್ಲೂ ಇದೆ, ಇಲ್ಲೂ ಇದೆ. ಓಕೆ, ಎಸ್ ಎಸ್ ಅಂತ ಅಂದ್ರೆ ಗೊತ್ತೈತಲ್ಲ ವೀಕ್ಷಕರೇ. Thank you for watching Retail Daddy Software and updating yourself. It's very good and very simple. Thank you. Ta-ta. Bye-bye.